ನಮಸ್ಕಾರ ಫ್ರೆಂಡ್ಸ್, ನಾವಿರೋದ ಇಂದಿರಾ ವೃತ್ತದಲ್ಲಿದ್ದೀವಿ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ NH75 ಅವರ ಅವೈಜ್ಞಾನಿಕ ಕಾಮಗಾರಿಯಿಂದ ಇಲ್ಲಿ ಜನರ ಓಡಾಟಕ್ಕೆ ತುಂಬ ಕಷ್ಟವಾಗಿರುತ್ತದೆ. ಇದು ನ್ಯಾಷನಲ್ ಹೈವೇ NH75. ಇವಾಗ ನೀವು ದೃಶ್ಯ ನೋಡ್ತಿರುವುದು, ರೈಟ್ ಸೈಡಿಗೆ ಹೋಗೋಕ್ಕೆ 100 ಮೀಟ್ರ್ ಅಲ್ಲಿ ಹೋದರೆ ಬಸ್ ಸ್ಟ್ಯಾಂಡ್ ಇರೋದು. ಆದರೆ ಲೆಫ್ಟ್ ತಗೊಂಡು ನಾವು 1 ಕಿಲೋಮೀಟ್ರ್ ಹೋಗಬೇಕು. ನೀವು ಇವಾಗ ನೋಡ್ತಿರುವ ದೃಶ್ಯ ಲೈವ್ ದೃಶ್ಯವಲ್ಲಿ. ಅದು ಮುಂದೆ ಫ್ಲೈಓವರ್ ಉಂಟು, ಆ ಫ್ಲೈಓವರ್ ಹತ್ರ ಅಂಡರ್ ಪಾಸಿಂಗ್ ಆಗಿ ಆ ಕಡೆ ಸೈಡಿಂದ ಬರಬೇಕು. ಹಾಗೆ ನೋಡ್ತೀರಿ, ಸುಮಾರು 1 ಕಿಲೋಮೀಟರ್ ದೂರ ಹೋಗಬೇಕು. ಇಲ್ಲಿ ಶಾಲಾ ಮಕ್ಕಳಕ್ಕೆ ಹೋಗಲಿಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ. ಯಾಕೆಂದರೆ ಇಷ್ಟು ದೂರ ನಡ್ಕೊಂಡು ಬರಬೇಕು. ಯಾಕೆಂದರೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ಹೋಗುವಾಗ ಹೈಸ್ಕೂಲ್ ಇದೆ, ಅದರ ಆಪೋಸಿಟ್ ಬಂದು ಪ್ರೈಮರಿ ಸ್ಕೂಲ್ ಇರುತ್ತೆ ನೋಡಿ. ಇದು ನ್ಯಾಷನಲ್ ಹೈವೇ ಕೆಳಗಡೆ ತಗೊಂಡ್ರೆ ಸರ್ವಿಸ್ ರೋಡಲ್ಲಿ ಹೋಗೋದು. ಅಂದರೆ ಮುಂದೆ ಹೋಗಿ ಇನ್ನು ರೈಟ್ ತಗೋಬೇಕು. ಫ್ಲೈಓವರ್ ಕೆಳಗಡೆ ರೈಟ್ ತಗೊಂಡಾಗ ಅಲ್ಲಿಂದ ಮತ್ತೆ ಅಲ್ಲಿ ಯೂ ಟರ್ನು, ಅಂದರೆ 1 ಕಿಲೋಮೀಟ್ರ್ ದೂರ ಹೋಗಬೇಕು. ಇವಾಗ ನೋಡ್ತಾ ಇರ್ಬೋದು, ಮುಂದೆ ಹೋಗಿ ರೈಟ್ ತಗೋತೀವಿ ನಾವು. ನೋಡಿ ವೀಕ್ಷಕರೇ, ನೋಡಿ, ಲೆಫ್ಟ್ ತಗೊಂಡ್ರೆ ಅಲ್ಲಿ ಮೇಲ್ಗಡೆ ಹೈಸ್ಕೂಲ್ ಒಂದಿದೆ. ರೈಟ್ ತಗೊಂಡ್ರೆ ಫ್ಲೈಓವರ್ ತಗೊಂಡು ರೈಟ್ ತಗೊಂಡು ನಾವು ತಿರ್ಗಾ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗಬೇಕಾಗ್ತದೆ. ಬರೀ 100 ಮೀಟ್ರ್ ಇರೋದು. ಅದು ಅಲ್ಲಿ ಯೂ ಟರ್ನ್ ಆಯ್ತು ಇಲ್ಲಿಗೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಲೆಫ್ಟ್ ಸೈಡಲ್ಲಿ ಪ್ರೈಮರಿ ಸ್ಕೂಲ್ ಇದೆ. ನೇಲಡ್ಕ ಪ್ರೈಮರಿ ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲು. ಅಲ್ಲಿ 1ರಿಂದ 7ನೇ ತರಗತಿವರೆಗೂ ಸ್ಕೂಲ್ ಅಲ್ಲಿ ಇರುತ್ತದೆ. ಅಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗೆಲ್ಲ ತುಂಬಾ ಸಮಸ್ಯೆ ಆಗ್ತಾಯಿದೆ. ಅಲ್ಲಿ ಆ ಕಡೆಯಿಂದ ಆ ಬದಿಯಿಂದ ಬರೋರು ಈ ಕಡೆಯಿಂದ ಬರಬೇಕಾದ್ರೆ ಒಂದು ಲಾಂಗ್ ಆಗಿ ಹೋಗ್ಬೇಕು, ಇಲ್ಲಾಂದರೆ ಡಿವೈಡರ್ ದಾಟಿ ಹೋಗ್ಬೇಕು. ನೋಡಿ, ಅದು ಪ್ರೈಮರಿ ಸ್ಕೂಲು. ನೋಡಿ ಫ್ರೆಂಡ್ಸ್, ಅಲ್ಲಿ ಸ್ವಲ್ಪ ಮುಂದೆ ಹೋದರೆ ಮೈನ್ ರೋಡ್ ಟಚ್ ಆಗ್ತದೆ. ಅಂದರೆ ನಾವು 1 ಕಿಲೋಮೀಟ್ರ್ ಸುತ್ತಿ ಬರಬೇಕು. ನೀವು ನೋಡ್ತಾ ಇರ್ಬೋದು ಈ ದೃಶ್ಯದಲ್ಲಿ, ತುಂಬಾ ಅಂದರೆ ತುಂಬಾ ಅವೈಜ್ಞಾನಿಕ ಕಾಮಗಾರಿ ಇದು. ಅಂದರೆ ತುಂಬ ಇದು ಏನಾದರೂ ಒಂದು ಅರ್ಜೆಂಟಿಗೆ ಹೋಗ್ಬೇಕಂದ್ರೂ ಆಗಲ್ಲ. ಯಾಕಂದರೆ ನೋಡಿ, ಸುತ್ತಿ ಬಳಸಿ ಬರಬೇಕು. ಇವಾಗ ನೋಡಿ, ಮೈನ್ ರೋಡಿಗೆ ಟಚ್ ಆಯ್ತು ಇವಾಗ. ನೋಡಿ, ಇವಾಗ ಜಸ್ಟ್ ಟಚ್ ಆಗುತ್ತೆ ನೋಡಿ, ಆ ಲೈನಿಂದ ಆ ಕಡೆ ಮೈನ್ ರೋಡು. ಇದು ಒಂದು ಸುತ್ತ ಆಗಿ ಬರಬೇಕು. ಇದು ಏನಕ್ಕೆ ಅಂದರೆ, ಇಲ್ಲಿ ಅಧಿಕಾರಿ ಅವರಿಗೆ ಯಾರ ಹತ್ರ ಹೇಳಿದರೂ ಇದು ಸಮಸ್ಯೆ ಬಗೆಹರಿತಿಲ್ಲ. ಯಾಕೆಂದರೆ ನಾವು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಡಿಪಾರ್ಟ್ಮೆಂಟ್ ಅವರಿಗೆ ತುಂಬ ಸಾರಿ ಇನ್ಫಾರ್ಮ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಆದರೂ ಕೂಡ ಅವರು ಮಾಡ್ತೀವಿ ಅಂತ ಹೇಳಿ ಆ ಕ್ಷಣದಲ್ಲಿ ಅಲ್ಲಿ ಏನಾದರೂ ರೀಸನ್ ಕೊಟ್ಟು ತುಂಬ ನಾಜೂಕತೆಯಿಂದ ಮಾತಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅವರು. ಇದು ನೋಡಿ, ವಿಡಿಯೋ ಬಂದು ಎಲ್ಲೂ ಕೂಡ ಕಟ್ ಮಾಡಿಲ್ಲ, ಕಂಟಿನ್ಯೂಸ್ ನಾವು ವಿಡಿಯೋ ಮಾಡಿರೋದು. ನೋಡಿ, ಆ ಕಡೆಯಿಂದ ಜಸ್ಟ್ ಮುಂದೆ ಹೋದಾಗ ನಾನು ಅಲ್ಲಿ ಸ್ಟಾರ್ಟ್ ಮಾಡಿರೋದು, ಅಲ್ಲಿಂದ ರೈಟಲ್ಲಿ ಮುಂದೆ ಹೋಗುವಾಗ ನೋಡಿ, ಇಲ್ಲೆಲ್ಲೂ ಡಿವೈಡರ್ ಇಲ್ಲ. ಈ ಕಡೆ ಸೈಡ್ ಸ್ವಲ್ಪ ಮುಂದೆ ಹೋಗ್ಬೇಕು, ಲೆಫ್ಟಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಉಂಟು. ಆ ಬಸ್ ಸ್ಟ್ಯಾಂಡ್ ಬರಬೇಕಾದ್ರೂ ಕೂಡ ದೂರ 1 ಕಿಲೋಮೀಟ್ರ್ ಮುಂದೆ ಹೋಗಿ ಬರಬೇಕು. ನೋಡಿ, ಆ ಲೆಫ್ಟಲ್ಲಿ ಕಾಣ್ತಾ ಇರೋದು ಬಸ್ ಸ್ಟ್ಯಾಂಡ್ ಎಂಜಿನಿಯರಕ್ಕೆ. ನೋಡಿ, ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಇನ್ಸೈಡ್ ಆ ಕಡೆಯಿಂದ ಧರ್ಮಸ್ಥಳ, ಕೊಕ್ಕಡ, ಎಂಜಿರ, ಅಂದರೆ ಒಂದು 500-600 ಮನೆ ಇದೆ ಇಲ್ಲಿ ಲೋಕಲ್ ಒಳಗಡೆ ಇನ್ಸೈಡ್. ಮತ್ತು ಶಶಿಲ ಟೆಂಪಲಿಂದ ಬರೋದು ಕೂಡ ಅದೇ ರೂಟ್ ಆಗಿರುತ್ತೆ. ನೋಡಿ, ಇಲ್ಲಿಂದ ಆ ಕಡೆ ಸೈಡ್ ಸ್ವಲ್ಪ ಮುಂದೆ ಹೋದರೆ ಮಲೆನಾಡು ಹೋಟೆಲ್, ಬಸ್ ಸ್ಟ್ಯಾಂಡ್, ಇದು ಹೋಟೆಲ್ ಇರುತ್ತೆ, ಅಲ್ಲಿಗೆ ಹೋಗ್ಬೋದು. ಮತ್ತು ಇಲ್ಲಿ ಸ್ವಲ್ಪ ಮುಂದೆ ಹೋದಾಗ ಹಾಲಿನ ಒಂದು ಡೈರಿ ಉಂಟು. ಆ ಹಾಲಿನ ಡೈರಿಗೆ ಹೋಗ್ಬೇಕಾದ್ರೂ 100 ಮೀಟ್ರ್ ಹೋಗುವಲ್ಲಿ 1 ಕಿಲೋಮೀಟ್ರ್ ಸುತ್ತಿ ಬಳಸಿ ಬರಬೇಕು. ನೋಡಿ, ಅಲ್ಲಿ ಕಾಣ್ತಿರೋದು ಡೈರಿ. ನೋಡಿ, ಇಲ್ಲೇ ಬಂದು ಡಿವೈಡರ್ ಇರೋದು. ಸ್ವಲ್ಪ ಮುಂದೆ ಹೋದೆ ರೈಟಿಗೆ ಹೊಡ್ಕೊಂಡು ಮತ್ತೆ ಡಿವೈಡರ್ ಸಿಗೋದು. ಬರೀ 100 ಮೀಟರ್ ಡಿಸ್ಟೆನ್ಸಲ್ಲಿ ಇರೋದು.
ಈ ಡಿವೈಡರಿಗೆ ನಾವು ಅಲ್ಲಿ ಎಂಟ್ರಿ ಆಗುವ ಅಲ್ಲಿ ರೈಟ್ ತಗೊಂಡ್ರೆ ಇಲ್ಲಿಗೆ ಬರಲಿಕ್ಕೆ 100 ಮೀಟರ್ ಇರೋದು. ಆದರೆ ನಾವು ಇದು 1 ಕಿಲೋಮೀಟ್ರ್ ಸುತ್ತಿ ಬಳಸಿ ಬರಬೇಕು. ನೀವು ಕಾಣ್ತಿರ್ಬೋದು ನೋಡಿ, ಬಸ್ ಸ್ಟ್ಯಾಂಡ್ ಇದು ಮೈನ್ ಸ್ಟಾಪ್ ನ್ಯಾಷನಲ್ ಹೈವೇದು. ಇಲ್ಲಿ ಅಧಿಕೃತ ಬಸ್